ಹಾಯ್ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಿಮಗೆ ಗೊತ್ತಾ, ಎಷ್ಟೋ ಜನ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ಆ ತಪ್ಪನ್ನ ಒಪ್ಪಿಕೊಳ್ಳೋಕೆ ರೆಡಿ ಇರಲ್ಲ. ಓವರ್ ಕಾನ್ಫಿಡೆನ್ಸ್ ನಿಂದ ನಂಗೆಲ್ಲ ಗೊತ್ತು ಅಂತ ಆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವರಿಗೆ ಏನೂ ಗೊತ್ತಿರಲ್ಲ. ಈ ರೀತಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಜನ ನಂಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ಳಿ ಅಂತ. ಅದಕ್ಕೆ ಹನುಮಂತಣ್ಣ ಹಾಡಿದ್ದಲ್ಲ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ಅಂತ. ಆದರೆ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಆಯ್ತಾ. ಜನ ಹೀಗೆಲ್ಲ ನಟನೆ ಮಾಡ್ತಾರೆ ಅಂತ ಮಾತ್ರ ಕರೆಕ್ಟಾಗಿ ಗೊತ್ತಿದೆ. ಅಂದರೆ ಈಗ ಕೆಲವರು ಸಿನಿಮಾಕ್ಕೆ ಕತೆ, ಚಿತ್ರಕಥೆ, ಸಾಹಿತ್ಯ, ಅಭಿನಯ ಎಲ್ಲನೂ ಮಾಡ್ತಾರೆ. ಆದರೆ ಅವರ ಜೀವನ ಮಾತ್ರ ಅವರು ಬರೆದಿರೋ ಕತೆ ಥರ ಇರಲ್ಲ. ಇದೆಲ್ಲ ಮಾತಾಡೋಕೋದ್ರೆ ತುಂಬ ಇದೆ, ಆದರೆ ಕೇಳೋರು ಮಾತ್ರ ಯಾರೂ ಇರಲ್ಲ. ಕೇಳೋರು ಯಾರು ಇಲ್ಲದೆ ಇದ್ದಾಗ ಏನು ಮಾಡಬೇಕು? ಸೀದಾ ಪ್ರಕೃತಿಯ ಜೊತೆ ಮಾತಾಡಬೇಕು, ಕಾಲ ಕಳಿಬೇಕು. ಬನ್ನಿ ನಾವು ಹೋಗಿ ಬರುವ ಸಮುದ್ರದ ಕಿನಾರೆಗೆ, ಅದೇ ಪಣಂಬೂರು ಬೀಚಿಗೆ. ಮಂಗಳೂರಿನಲ್ಲಿ ಪಣಂಬೂರು ಬೀಚ್ ಪ್ರವಾಸಿಗರ ಆಕರ್ಷಣೆ ತಾಣ. ಇಲ್ಲಿ ವೈವಿಧ್ಯಮಯ ವ್ಯವಸ್ಥೆಗಳನ್ನು ಪ್ರವಾಸಿಗರಿಗೋಸ್ಕರನೇ ಮಾಡಲಾಗಿದೆ. ಊರಿಗೆ ಬಂದವರು ನೀರಿಗೆ ಬರಲೇಬೇಕು ಎಂಬಂತೆ ಮಂಗಳೂರು ಕರಾವಳಿ ಈ ಭಾಗಕ್ಕೆ ಬಂದವರು ಮಂಗಳೂರಿನ ಬೀಚ್ಗೆ ಬರಲೇಬೇಕು ಎಂಬ ಅಲಿಖಿತ ನಿಯಮದಂತೆ ಪ್ರವಾಸಿಗರು ಮಂಗಳೂರು ಬಂದಾಗ ಸಮುದ್ರ ಕಿನಾರೆಗೆ ಬರ್ತಾರೆ. ಮಂಗಳೂರು ನಗರದಿಂದ ಉಡುಪಿ ಮಾರ್ಗವಾಗಿ ಸಾಗುವ ಸಂದರ್ಭ 8 ಕಿಲೋಮೀಟರ್ ದೂರದಲ್ಲಿ ಪಣಂಬೂರು ಬೀಚ್ ಸಿಗುತ್ತದೆ. ಕರ್ನಾಟಕ ಕರಾವಳಿಯಲ್ಲಿ ಮಲ್ಪೆ ಬೀಚಿನಲ್ಲಿ ತೇಲುವ ಸೇತುವೆ ಇದೆ. ಅದನ್ನು ಹೊರತುಪಡಿಸಿದರೆ ಪಣಂಬೂರು ಬೀಚಿನಲ್ಲಿ ಈ ವ್ಯವಸ್ಥೆ ಕಾಣಬಹುದು. ಕೌಂಟರ್ನಲ್ಲಿ 200 ರೂಪಾಯಿಯ ಟಿಕೆಟ್ ಪಡೆದುಕೊಂಡು ಆ ಲೈಫ್ ಜಾಕೆಟ್ನನ್ನು ಹಾಕಿಕೊಂಡು ತೇಲುವ ಸೇತುವೆ ಮೇಲೆ ಹೆಜ್ಜೆ ಹಾಕಬಹುದು. ಈಗ ವಾರದ ಎಲ್ಲ ದಿನಗಳಲ್ಲೂ ತೇಲುವ ಸೇತುವೆ ಲಭ್ಯ. ಒಮ್ಮೆ ಇದರ ಮೇಲೆ ಹೋಗಿ ಬಂದರೆ ಹಾಯ್ ದೋಣಿ ಪಯಣದ ಅನುಭವ ಆಗಲಿದೆ. ತೇಲುವ ಸೇತುವೆ 125 ಮೀಟರ್ ಉದ್ದವಿದ್ದು ಫೋಟೋ, ಸೆಲ್ಫಿ ತೆಗೆಯುತ್ತಾ ಸಮುದ್ರದ ಮೇಲೆ ನಡೆಯುತ್ತಿದ್ದೇವೆ ಎಂಬ ಫೀಲಿಂಗ್ನೊಡನೆ ಹೆಜ್ಜೆ ಹಾಕಬಹುದು. ಇನ್ನು ಹೋಗುವ ಮುನ್ನ ಲೈಫ್ ಜಾಕೆಟ್ ಕಡ್ಡಾಯ. ಸುರಕ್ಷತೆಗಾಗಿ 10 ರಿಂದ 15 ಮಂದಿ ಲೈಫ್ ಗಾರ್ಡ್ಗಳು ಕೂಡ ಇದ್ದಾರೆ. ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ರಾತ್ರಿ 9 ಗಂಟೆಯವರೆಗೂ ಬೀಚ್ ತೆರೆದಿರುತ್ತದೆ. ಇಲ್ಲೊಂದು ನೋಡಿ. ಹೌದು, ಅಲ್ಲಾಡ್ತಿಲ್ಲ ಪಾಪ, ಮಲಗಿದೆ. ನಿಮ್ಮ ಟಿಕೆ ಯಾವುದು? ಆನ್ಲೈನ್. ಅಂತೂ ಹಿರಿಯರು, ಮಕ್ಕಳು ಎಲ್ಲರೂ ಬಂದು ಎಂಜಾಯ್ ಮಾಡೋದನ್ನ ನಾವಿಲ್ಲಿ ಕಾಣ್ಬೋದು.
ಹುಷಾರು ಒಂದು ಕಣ್ಣು ಬೇರೆ ಉಂಟು ಓಕೆ, ನೋಡಿದ್ರಲ್ಲ, ಇದಿಷ್ಟು ಪಣಂಬೂರು ಬೀಚಿನ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.